ಇದು ಬಾಳೆ ಹೂದು ಹೇಗೆ ಅಂದರೆ ಫಸ್ಟ್ ಈ ಥರ ತೆಗಿಬೇಕು ಆಯಿತಾ. ಇವಾಗ ಇದರಲ್ಲಿ ಇರುತ್ತಲ್ಲ ಈ ಹೂವು ತೊಗೊಂಡು ಅದನ್ನು ಓಪನ್ ಮಾಡಬೇಕು. ಈ ಥರ ಓಪನ್ ಮಾಡಿದಾಗ ಮಧ್ಯದಲ್ಲಿ ಒಂದು ಈ ಥರ ಇರುತ್ತೆ ಗಟ್ಟಿ, ಅದನ್ನು ಮುರಿಯೋಕ್ಕಾಗಲ್ಲ, ನಿಮ್ಗೆ ಗೊತ್ತಾಗುತ್ತೆ ಯಾವುದು ಅಂತ. ಅದನ್ನು ಈ ಥರ ತೆಕ್ಕೋಬೇಕು. ಇದನ್ನು ತೆಗೆದುಬಿಟ್ಟೇ ಬಾಳೆ ಹೂವನ್ನ ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಇಲ್ಲಿ ನಾನು ಬಾಳೆ ಹೂವಿನ ಪಲ್ಯ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಒಂದೊಂದೇ ಹೂವಿಂದನೂ ಆಫ್ಕೋರ್ಸ್ ಬಿಡಿಸ್ಕೋಬೇಕು. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಬಟ್ ತುಂಬ ಹೆಲ್ದಿ. ಇಲ್ಲಿ ಬಾಳೆ ಹೂವನ್ನೆಲ್ಲ ಹೆಚ್ಕೊಂಡು ಒಗ್ಗರಣೆ ಮಾಡಿಕೊಂಡು ಆಮೇಲೆ ನೆನೆ ಹಾಕಿರುವಂಥ ಅಳಸಂಡೆ ಕಾಳು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಆಮೇಲೆ ಉಪ್ಪು ಅರಿಶಿನ ಹಾಕ್ಕೊಂಡು ಹಾಗೆಯೇ ಇವಾಗಿನ್ನು ಹೆಚ್ಕೊಂಡಿರುವಂಥ ಬಾಳೆ ಹೂವನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಅಚ್ಕಾರದ ಪುಡಿ ಹಾಗೂ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ಹೊಂದ್ಕೊಳ್ಳೋ ಅಷ್ಟೊತ್ತು. ಆಮೇಲೆ ರೆಡಿ ಆಗುತ್ತೆ. ಇದನ್ನ ನಾನು ಬಾಯ್ಲ್ಡ್ ರೈಸ್ ಹಾಗೂ ಸೋರೆಕಾಯಿ ಮೊಸರು ಹುಳಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ.